ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ 11 ಶ್ಲೋಕಗಳವರೆಗೆ ಹಿಂದಿನ ಪಾಠದಲ್ಲಿ ಆಗಿದೆ. 12ನೇ ಶ್ಲೋಕ, ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ಅಶಮಸ್ಪೃಹ ರಜಸ್ಸೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಕೃಷ್ಣ ಇಲ್ಲಿ ಸತ್ವರಜಸ್ತಮೋ ಗುಣಗಳ ಒಂದು ಪರಿಚಯವನ್ನು ಮಾಡಿದ. ಈ ಸತ್ವರಜಸ್ತಮೋ ಗುಣಗಳು ಹೇಗೆ ಅಭಿವೃದ್ಧಿ ಆಗ್ತವೆ, ಒಂದು ಗುಣ ಅಭಿವೃದ್ಧಿಯಾದಾಗ ಉಳಿದೆರಡು ಹೇಗೆ ಉದಾಸೀನವಾಗ್ತವೆ ಅದೆಲ್ಲವನ್ನು ಹೇಳಿದ. ಮತ್ತು ಸತ್ವಾದಿ ಗುಣಗಳಿಂದ ನಮ್ಮ ದೇಹದಲ್ಲಿ ಏನೇನು ಪರಿಣಾಮಗಳಾಗ್ತದೆ ಎಂಬುದನ್ನು ಹೇಳ್ತಾ, ಸತ್ವಗುಣದಿಂದಾಗಿ ನಮ್ಮ ದೇಹದಲ್ಲಿ ಏನು ಪರಿಣಾಮ ಆಗುತ್ತೆ, ರಜೋಗುಣದಿಂದ ನಮ್ಮ ದೇಹದಲ್ಲಿ ಏನು ಪರಿಣಾಮ ಆಗುತ್ತೆ, ತಮೋಗುಣದಿಂದ ನಮ್ಮ ದೇಹದಲ್ಲಿ ಏನು ಪರಿಣಾಮ ಆಗುತ್ತೆ ಎಂಬುದನ್ನು ಹೇಳಲಿಕ್ಕೆ ಹೊರಟು, ಹಿಂದಿನ ಶ್ಲೋಕದಲ್ಲಿ ಈ ಸತ್ವಗುಣ ಯಾವಾಗ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು ಅಂದರೆ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿಯೂ ಈ ಪಂಚಜ್ಞಾನೇಂದ್ರಿಯಗಳು ಶ್ರೋತ್ರಾದಿ ಸರ್ವದ್ವಾರೇಶು ಎಲ್ಲ ದ್ವಾರಗಳಲ್ಲಿ ಇಂದ್ರಿಯಗಳಲ್ಲಿ ಶಬ್ದಾದಿ ಜ್ಞಾನರೂಪವಾಗಿರತಕ್ಕಂತಹ ಪ್ರಕಾಶ ಮತ್ತು ಸುಖ ಇದು ಉಂಟಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಆ ಶ್ಲೋಕದಲ್ಲಿ ಹೇಳಿದ. ರಜೋಗುಣ, ಈ ರಜೋಗುಣದ ಫಲ ಏನು, ರಜೋಗುಣ ಉತ್ಕಟವಾದಾಗ ಏನಾಗುತ್ತೆ ನಮ್ಮಲ್ಲಿ ಅಂತಂದರೆ ಅದನ್ನು ಈ ಸ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೇ ಭರತರ್ಷಭ, ಭರತವಂಶದಲ್ಲಿ ಶ್ರೇಷ್ಠನಾದವನೇ, ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ಅಶಮಸ್ಪೃಹ. ಇದಿಷ್ಟು ಲೋಭ ಮತ್ತು ಪ್ರವೃತ್ತಿ ಅಂದರೆ ವ್ಯರ್ಥ ಪರಿಶ್ರಮ. ಆರಂಭ ಕರ್ಮಣಾಂ ಆರಂಭ, ಕಾಮ್ಯಕರ್ಮದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದು. ಮತ್ತು ಅಶಮಃ, ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಮತ್ತು ಸ್ಪೃಹ, ಅಭಿಲಾಷೆ. ಇವುಗಳು ನಮ್ಮಲ್ಲಿ ಹೆಚ್ಚಾಗಿವೆ ಅಂದರೆ ನಮ್ಮಲ್ಲಿ ರಜೋಗುಣ ಅಭಿವೃದ್ಧಿಯಾಗಿದೆ ಅಂತ, ಅದು ರಜೋಗುಣದ ಪರಿಣಾಮ ಅಂತ ತಿಳ್ಕೊಳ್ಬೇಕು ಅಂತ. ಲೋಭ ಅಂದ್ರೇನು, ಗೀತಾವೃತ್ತಿಯಲ್ಲಿ ನಿರೂಪಿಸ್ತಾರೆ. ಲೋಭೋ ಧನಾದೇಹೇ ಅತ್ಯಾಗೇಚ್ಛ. ಲೋಭ ಅಂದರೆ ಧನಾದಿಗಳನ್ನು ಬಿಡದೇ ಇರುವ ಬಯಕೆ. ಅತ್ಯಾಗ ಇಚ್ಛಾ, ತ್ಯಾಗ ಅಂದರೆ ಬಿಡೋದು, ಅತ್ಯಾಗ ಅಂದರೆ ಬಿಡದೇ ಇರೋದರಲ್ಲಿ ಇಚ್ಛೆ, ಇದನ್ನು ಲೋಭ ಅಂತ ಹೇಳ್ತಾರೆ. ಧನಾದೇಹೇ ಅತ್ಯಾಗೇಚ್ಛ. ಪ್ರವೃತ್ತಿ ಅಂದ್ರೇನು, ವೃಥಾ ಉದ್ಯೋಗ, ವ್ಯರ್ಥ ಶ್ರಮ ಅಂತ, ವ್ಯರ್ಥವಾದ ಪ್ರವೃತ್ತಿಗಳು. ನಾವು ಈಗ ಕೆಲಸ ಮಾಡಿದ್ರೆ ಕೆಲಸ ಆಗೋದೇ ಇಲ್ಲದು, ವ್ಯರ್ಥ ಪ್ರವೃತ್ತಿ. ಮತ್ತು ಕರ್ಮಣಾಂ ಆರಂಭ, ಯಾವ ಕರ್ಮ, ಕಾಮ್ಯಕರ್ಮಣಾಂ ಆರಂಭ, ಕಾಮ್ಯಕರ್ಮಗಳಲ್ಲಿ ತೊಡಗುವುದು.
ಇವೆಲ್ಲ ರಜೋಗುಣದ ಪರಿಣಾಮಗಳು. ಅಶಮಃ, ಅಶಮಃ ಅಂದ್ರೇನು? ಚಿತ್ತಸ್ಯ ಅನುಪರತಿ. ಚಿತ್ತಸ್ಯ ಅನುಪರತಿ ಅಂದರೆ ಮನಸ್ಸು ಅಶಾಂತಗೊಳ್ಳೋದು, ಮನಸ್ಸಿಗೆ ಶಾಂತಿ ಇಲ್ಲದೆ ಇರೋದು. ಮತ್ತು ಅಪ್ರಾಪ್ತ ಅಭಿಲಾಷ ಸ್ಪೃಹ. ಸ್ಪೃಹ ಅಂದ್ರೇನು? ಸ್ಪೃಹ ಅಂದರೆ ಪ್ರಾಪ್ತ ಅಭಿಲಾಷ, ಪಡೆದೇ ಇರತಕ್ಕಂತಹ ವಸ್ತುಗಳು. ನಮ್ಗೆ ಯಾವ ವಸ್ತು ಸಿಕ್ಕಿಲ್ಲ ಅದು ಪಡಿಬೇಕೆನ್ನೋ ಆಸೆ, ಅದಕ್ಕೆ ಸ್ಪೃಹ ಅಂತ ಹೇಳ್ತಾರೆ. ಇವುಗಳು ರಜೋಗುಣ ನಮ್ಮಲ್ಲಿ ಹೆಚ್ಚಾದಾಗ ಇವೆಲ್ಲ ಉಂಟಾಗುತ್ತೆ. ಆದ್ದರಿಂದ ಆಗ ರಜೋಗುಣ ವೃದ್ಧಿಯಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಲೋಭ ಧನಾದೇಹಿ ಅತ್ಯಾಗೇಚ್ಛ. ಲೋಭ ಅಂದರೆ ಧನಾದಿಗಳನ್ನು ಬಿಡದೇ ಇರೋ ಬಯಕೆ. ಪ್ರವೃತ್ತಿ ಅಂದರೆ ವ್ಯರ್ಥ ಉದ್ಯೋಗ, ವ್ಯರ್ಥವಾದ ಪ್ರವೃತ್ತಿ. ಕಾಮ್ಯಕರ್ಮಣಾಂ ಆರಂಭ. ಆರಂಭ ಅಂದರೆ ಕಾಮ್ಯಕರ್ಮಣಾಂ ಆರಂಭ, ಕಾಮ್ಯಕರ್ಮಗಳಲ್ಲಿ ತೊಡಗುವುದು. ಅಶಮಃ, ಅಶಮ ಅಂದರೆ ಚಿತ್ತಸ್ಯ ಅನುಪರತಿ, ಮನಸ್ಸಿಗೆ ಶಾಂತಿ ಇಲ್ಲದೆ ಇರುವುದು. ಅಪ್ರಾಪ್ತ ಅಭಿಲಾಷ, ಯಾವ ವಸ್ತು ದೊರಕಿಲ್ಲವೋ ಅದರ ಬಗ್ಗೆ ಸ್ಪೃಹ, ಅದನ್ನು ಪಡೆಯಬೇಕೆಂಬ ಆಸೆ. ಇವೆಲ್ಲ ಏತಾನೇ ವಿವೃದ್ಧೇ ರಜಸಿ ಜಾಯಂತೆ. ರಜಸಿ ವಿವೃದ್ಧೇ ಏತಾನಿ ಜಾಯಂತೆ. ರಜಸಿ ಅಂದರೆ ರಜೋಗುಣವು, ಸತಿಸಪ್ತಮಿ ವಿಭಕ್ತಿ. ರಜೋಗುಣವು ವಿವೃದ್ಧೇ ಹೆಚ್ಚಾಗುತ್ತಿರಲು ಜಾಯಂತೆ, ಇವೆಲ್ಲ ಆಗ್ತವೆ. ಏತೈಹಿ ರಜೋವೃದ್ಧಿ ಜ್ಞೇಯ ಇತಿ ಭಾವ. ಇವುಗಳಿದ್ದರೆ ಇವುಗಳಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ ರಜೋವೃದ್ಧಿಯಾಗಿದೆ, ರಜೋಗುಣ ವೃದ್ಧಿಯಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಹೇ ಕುರುನಂದನ, ತಮಸ್ಸಿ ವಿವೃದ್ಧೇ, ತಮಸ್ಸು ಹೆಚ್ಚಾದಾಗ ಇವೆಲ್ಲ ಆಗ್ತವೆ. ಯಾವುದ್ಯಾವುದು? ಅಪ್ರಕಾಶ, ಜ್ಞಾನ ಬರದೇ ಇರುವುದು. ಶ್ರೋತ್ರಾದಿಗಳಲ್ಲಿ ಶಬ್ದಾದಿ ಜ್ಞಾನ ಬರದೇ ಇರುವುದು. ಮತ್ತು ಅಪ್ರವೃತ್ತಿ ಅಂದರೆ ಸತ್ಕಾರ್ಯದಲ್ಲಿ ತೊಡಗದೇ ಇರುವುದು. ಆಮೇಲೆ ಪ್ರಮಾದ ಅಂದರೆ ಅನವಧಾನತೆ. ಮೋಹ ಅಂದರೆ ವಿಪರೀತ ಜ್ಞಾನ. ಇವೆಲ್ಲ ತಮೋಗುಣದ ಸೂಚಕಗಳು. ಇದೆಲ್ಲ ಇದ್ದರೆ ತಮೋಗುಣ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು. ಅಪ್ರಕಾಶ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ. ಅಪ್ರಕಾಶ, ಅಪ್ರವೃತ್ತಿ, ಪ್ರಮಾದ, ಮೋಹ. ಅಪ್ರಕಾಶ ಅಂದರೆ ಏನು? ಶ್ರೋತ್ರಾದಿಷು ಶಬ್ದಾದಿ ಜ್ಞಾನಾಭಾವ. ಶ್ರೋತ್ರಾದಿ ಇಂದ್ರಿಯಗಳಲ್ಲಿ ಶಬ್ದಾದಿ ಜ್ಞಾನಗಳು ಬರದೇ ಇರುವುದು, ಕೇಳಿದರೂ ಕೇಳಿಸದೇ ಇರುವುದು. ಇಂದ್ರಿಯಗಳ ಮೂಲಕವಾಗಿ ನಮಗೆ ಜ್ಞಾನ ಬರದೇ ಇರುವುದು, ಅದು ಅಪ್ರಕಾಶ. ಅಪ್ರವೃತ್ತಿ ಅಂದರೆ ಅನುದ್ಯಮ, ಸತ್ಕಾರ್ಯದಲ್ಲಿ ನಾವು ತೊಡಗದೇ ಇರುವುದು. ಅಪ್ರವೃತ್ತಿ ಅನುದ್ಯಮ, ಯಾವುದೇ ಸತ್ಕಾರ್ಯ ತೊಡಗದೇ ಇರುವಂಥದ್ದು, ಸತ್ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳದೇ ಇರುವಂಥದ್ದು, ಅದು ಅನುದ್ಯಮ, ಅದು ಅಪ್ರವೃತ್ತಿ. ಇನ್ನು ಪ್ರಮಾದ ಅಂದರೆ ಅವಧಾನ ಇಲ್ಲದೇ ಇರುವುದು. ಮೋಹ ಅಂದರೆ ವಿಪರೀತ ಜ್ಞಾನ. ಇವುಗಳು ತಮೋಗುಣ ಅಭಿವೃದ್ಧಿಯಾದಾಗ ಇವುಗಳು ಹೆಚ್ಚಾಗ್ತವೆ. ಏತಾನಿ ತಮಸಿ ವಿವೃದ್ಧೇ, ತಮಸ್ಸು ವಿರುದ್ಧವಾದಾಗ ಈ ಎಲ್ಲ ಜ್ಞಾನಗಳು, ಈ ಎಲ್ಲ ಫಲಗಳು ಗೋಚರಿಸ್ತವೆ. ಅಪ್ರಕಾಶ, ಅಪ್ರವೃತ್ತಿ, ಪ್ರಮಾದ, ಮೋಹ ಇವುಗಳು ಗೋಚರಿಸ್ತವೆ. ಆದ್ದರಿಂದ ಇವುಗಳಿಂದ ತಮೋಗುಣದ ವೃದ್ಧಿ ಆಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಈ ಸತ್ವಗುಣ ಅಭಿವೃದ್ಧಿಯಾದಾಗ ಮರಣವಾದರೆ ಏನಾಗುತ್ತೆ? ರಜೋಗುಣ ಅಭಿವೃದ್ಧಿಯಾದಾಗ ಮರಣ ಆದರೆ ಏನಾಗುತ್ತೆ? ತಮೋಗುಣ ಅಭಿವೃದ್ಧಿಯಾದಾಗ ಮರಣವಾದರೆ ಏನಾಗುತ್ತೆ? ಅದನ್ನು ಮುಂದಿನ ಶ್ಲೋಕಗಳಿದೆ, ಮುಂದಿನ 3 ಶ್ಲೋಕಗಳಿದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದಾ ಉತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಾದಿ ಗುಣಗಳನ್ನು ನಾವು ಹೆಚ್ಚು ಬೆಳೆಸ್ಕೊಳ್ಬೇಕು. ಸತ್ವಾದಿ ಗುಣಗಳಿಂದ, ಸತ್ವಗುಣದಿಂದ ನಮ್ಮಲ್ಲಿ ಸುಖ ವೃದ್ಧಿ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸತ್ವಗುಣ ಹೆಚ್ಚಾಗಿದ್ದ ಕಾಲದಲ್ಲಿ ಅಕಸ್ಮಾತ್ ಜೀವನಿಗೆ ಮರಣವಾದರೆ
ಅವನು ಮುಂದೆ ಒಳ್ಳೆಯ ಕುಲದಲ್ಲಿ ಹುಟ್ಟುತ್ತಾನೆ. ವಿಷ್ಣು ಜ್ಞಾನಿಗಳಾಗಿರ್ತಕ್ಕಂತಹ ಸಾತ್ವಿಕರ ಕುಲದಲ್ಲಿ ಅವನು ಜನಿಸ್ತಾನೆ, ಒಳ್ಳೆಯ ದೇಹವನ್ನು ಪಡಿತಾನೆ. ಇದು ಸತ್ವಗುಣದ ಒಂದು ಫಲ. ಸತ್ವಗುಣ ನಮ್ಮಲ್ಲಿ ವೃದ್ಧಿಯಾಗಿದ್ದರೆ ಆ ಸತ್ವಗುಣ ವೃದ್ಧಿಯಾಗಿರತಕ್ಕಂತಹ ಕಾಲಕ್ಕೆ ಮರಣವಾದಲ್ಲಿ ಅವನು ಮುಂದೆ ಒಳ್ಳೆಯ ಸಾತ್ವಿಕರ ಕುಲದಲ್ಲಿ ಹುಟ್ಟುತ್ತಾನೆ, ಒಳ್ಳೆಯ ದೇಹವನ್ನು ಪಡಿತಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದುತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಾದಿಗುಣ ವೃದ್ಧ್ಯವಸ್ಥಾಯಾಮ್, ಸತ್ವಾದಿಗುಣಗಳು ವೃದ್ಧಿಯಾದಾಗ, ಸತ್ವೇ ಆಗಿರಲಿ, ರಜಸ್ಸೇ ಆಗಿರಲಿ, ತಮಸ್ಸೇ ಆಗಿರಲಿ, ಇವುಗಳು ಹೆಚ್ಚಾಗಿರುವಾಗ ಮರಣ ಹೊಂದಿದರೆ ಏನಾಗುತ್ತೆ, ಅವರ ಗತಿ ಏನು ಎಂಬುದನ್ನು ಹೇಳಿಕ್ಕೆ ಹೊರಟಿದ್ದಾನೆ. ಯದಾ ಸತ್ವೇ ಪ್ರವೃದ್ಧೇತು ಅಂತ ಈ ಒಂದು 2 ಶ್ಲೋಕದಿಂದ. ಸತ್ವಾದಿಗುಣ ವೃದ್ಧ್ಯವಸ್ಥಾಯಾಮ್, ಸತ್ವಾದಿಗುಣಗಳು ವೃದ್ಧಿಯಾಗಿರತಕ್ಕಂತಹ ಅವಸ್ಥೆಯಲ್ಲಿ ಮೃತಾನಾಂ ಗತಿಭೇದಂ, ಸತ್ವಗುಣ ವೃದ್ಧಿಯಾದಾಗ ಮೃತರ ಗತಿ ಏನು, ರಜೋಗುಣ ವೃದ್ಧಿಯಾದಾಗ ಮೃತರ ಗತಿ ಏನು, ಆ ಗತಿ ಭೇದವನ್ನು ಹೇಳ್ತಿದ್ದಾನೆ. ಯದಾ ಇತ್ಯಾದಿ 2 ಶ್ಲೋಕಗಳಿಂದ. ಯದಾ ಯಾವಾಗ, ಸತ್ವೇ ವಿವೃದ್ಧೆ ಯಾವಾಗ ಸತ್ವಗುಣ ಹೆಚ್ಚಾಗಿರುತ್ತೋ ಆಗ ದೇಹಭೃತ್ ಜೀವ, ದೇಹವನ್ನು ಧರಿಸಿದಂತಹ ಜೀವ ಪ್ರಳಯಂ ಯಾತಿ, ಅವನು ಮರಣಿಸಿದರೆ, ಮ್ರಿಯತೆ ಸತ್ತು ಹೋದರೆ, ತದ ಆಗ ಉತ್ತಮವಿದಾಂ ವಿಷ್ಣುಜ್ಞಾನಿನಾಂ, ಉತ್ತಮವಿದಾಂ ವಿಷ್ಣುಜ್ಞಾನಿನಾಂ ಅಮಲಾನ್ ನಿರ್ದೋಷಾನ್ ಲೋಕಾನ್ ದೇಹಾನ್ ಪ್ರತಿಪದ್ಯತೆ. ಅಂಥವನು ಉತ್ತಮವಿದಾಂ ಅಂದರೆ ಜ್ಞಾನಿಗಳು, ವಿಷ್ಣುಜ್ಞಾನಿಗಳು, ವಿಷ್ಣುಜ್ಞಾನಿನಾಂ, ಉತ್ತಮವಿದಾಂ ವಿಷ್ಣುಜ್ಞಾನಿನಾಂ, ಅಮಲಾನ್ ಅಂದರೆ ನಿರ್ದುಷ್ಟರಾಗಿರತಕ್ಕಂತಹ, ನಿರ್ದೋಷಗಳಾಗಿರತಕ್ಕಂತಹ ಲೋಕಾನ್ ದೇಹಗಳನ್ನು ಅವನು ಹೊಂತಾನೆ. ಪ್ರತಿಪದ್ಯತೆ ಅಂತ ಲೋಕಗಳನ್ನು ಹೊಂತಾನೆ ಅಂದರೆ ಸಾತ್ವಿಕ ಕುಲದಲ್ಲಿ ಹುಟ್ಟುತ್ತಾನೆ, ಒಳ್ಳೆಯ ದೇಹವನ್ನು ಪಡಿತಾನೆ ಅಂತ ಅರ್ಥ. ಸತ್ವಾದಿಗುಣ ವೃದ್ಧ್ಯವಸ್ಥಾಯಾಮ್ ಮೃತಾನಾಂ ಗತಿಭೇದಮಾಹ, ಸತ್ವಾದಿಗುಣಗಳು ವೃದ್ಧಿಯಾದಾಗ ಮೃತರ ಗತಿಯ ವ್ಯತ್ಯಾಸ ಏನು ಹೇಳ್ತಿದ್ದಾರೆ ಈ 2 ಶ್ಲೋಕದಿಂದ. ಯದಾ ಯಾವಾಗ, ಸತ್ವೇ ವೃದ್ಧೆ ಸತ್ವಗುಣ ವಿವೃದ್ಧವಾದಾಗ, ದೇಹಭೃತ್ ದೇಹಧಾರಿಯಾಗಿರತಕ್ಕಂತಹ ಜೀವನು ಪ್ರಳಯಂ ಯಾತಿ ಪ್ರಳಯವನ್ನು ಹೊಂದುತ್ತಾನೋ, ನಾಶವನ್ನು ಹೊಂದುತ್ತಾನೋ, ಅರ್ಥಾತ್ ಮರಣ ಹೊಂದುತ್ತಾನೋ, ತದಾ ಆಗ ಉತ್ತಮವಿದಾಂ ಅಂದರೆ ಉತ್ತಮ ಜ್ಞಾನಿಗಳು, ವಿಷ್ಣು ಜ್ಞಾನಿಗಳು ಅಂತ ಅರ್ಥ. ಅಂತಹ ವಿಷ್ಣು ಜ್ಞಾನಿಗಳ ಅಮಲಾನ್ ನಿರ್ದೋಷಾನ್, ಅಮಲಾನ್ ಅಂದರೆ ನಿರ್ದುಷ್ಟವಾಗಿರತಕ್ಕಂಥ, ದೋಷರಹಿತವಾಗಿರತಕ್ಕಂತಹ ಲೋಕಾನ್ ದೇಹಗಳನ್ನು ಪ್ರತಿಪದ್ಯತೆ ಹೊಂತಾನೆ ಅಂದರೆ ಸಾತ್ವಿಕುಲದಲ್ಲಿ ಹುಟ್ಟುತ್ತಾನೆ. ಹಾಗಾದರೆ ನಮ್ಮ ಹುಟ್ಟುವಿಕೆ ಅದು ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಮರಣಿಸಿದರೆ ಈ ಜನ್ಮದಲ್ಲಿ ಒಳ್ಳೆಯ ಕುಲದಲ್ಲಿ ಹುಟ್ಟಿರ್ತೀವಿ ಅಂತ ಅರ್ಥ, ಜ್ಞಾನಿಗಳ ಕುಲದಲ್ಲಿ ಹುಟ್ಟುತ್ತೀವಿ ಅಂತ ಅರ್ಥ. ಇದು ಈ ಶ್ಲೋಕದ ಅಭಿಪ್ರಾಯ. ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಇನ್ನು ರಜೋಗುಣ ವೃದ್ಧಿಯಾದಾಗ, ರಜೋಗುಣ ವೃದ್ಧಿಯಾಗಿದ್ದರೆ ಅಂತಹ ಸಮಯದಲ್ಲಿ ಜೀವಮೃತನಾದರೆ ಅವನ ಗತಿ ಏನು? ಸಾಯುವಾಗ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ದೇಹವನ್ನು ಪಡಿತಾನೆ. ಹಾಗೆ ರಜೋಗುಣ ಪರಿಣಾಮವಾಗಿರ್ತಕ್ಕಂತಹ ಕಾರ್ಯವನ್ನು ಮರಣಕಾಲದಲ್ಲಿ ಜೀವ ಮಾಡಿದರೆ ಅವನು ಪ್ರಳಯಂ ಗತ್ವ ಕರ್ಮಸಂಗಿಷು ಜಾಯತೆ. ಅವ ಕರ್ಮಸಂಗಿಗಳು ಅಂದರೆ ಕಾಮ್ಯಕರ್ಮ ಮಾಡ್ತಕ್ಕಂಥವರು, ಅವರ ಕುಲದಲ್ಲಿ ಹುಟ್ಟುತ್ತಾನೆ. ಕರ್ಮಸಂಗಿಷು ಜಾಯತೆ. ತಥಾ ಪ್ರಲೀನಸ್ತಮಸಿ, ಹಾಗೆ ತಮೋಗುಣ
ಪ್ರವೃದ್ಧವಾದಾಗ, ರಜೋಗುಣ ಪ್ರವೃದ್ಧವಾದಾಗ ಕಾಮ್ಯಕರ್ಮಿಗಳ ಕುಲದಲ್ಲಿ ಹುಡ್ತಾನೆ. ತಮೋಗುಣ ಪ್ರವೃದ್ಧವಾದಾಗ ಮೂಢಯೋನಿಷು ಜಾಯತೆ, ಮೂಢ ಯೋನಿಗಳು ಅರ್ಥಾತ್ ದೈತ್ಯರ ಕುಲದಲ್ಲಿ ಜನಿಸ್ತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ರಜಸಿ ಪ್ರವೃದ್ಧೆ, ರಜೋಗುಣ ವೃದ್ಧಿಯಾಗುತ್ತಿರಲು, ಪ್ರಳಯಂ ಗತ್ವಾ ಅಂದರೆ ಮೃತ್ವ ಮರಣಿಸಿದಂತಹ ಜೀವನು ಕರ್ಮಸಂಗಿಷು ಅಂದರೆ ಕಾಮ್ಯಕರ್ಮಿಗಳ ಕುಲದಲ್ಲಿ ಜಾಯತೆ, ಕಾಮ್ಯಕರ್ಮಿಣಾಂ ಕುಲೆ ಜಾಯತೆ. ತಥಾ ಹಾಗೆಯೇ ತಮಸಿ ಪ್ರವೃದ್ಧೆ, ತಮೋಗುಣ ಹೆಚ್ಚಾಗುತ್ತಿರಲು ಪ್ರಲೀನಃ ಅರ್ಥಾತ್ ಮೃತನಾಗಿರ್ತಕ್ಕಂಥವನು ಮೂಢಯೋನಿಷು ಅಂದರೆ ದೈತ್ಯಾನಾಂ ಕುಲೇಶು, ದೈತ್ಯರ ಕುಲಗಳಲ್ಲಿ ಜಾಯತೆ ಹುಟ್ಟುತ್ತಾನೆ ಎಂಬುದು ಈ ಶ್ಲೋಕದ ಅರ್ಥ ಸ್ಪಷ್ಟವಾಗಿ ಇದೆ. ಹೀಗೆ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ಉತ್ತಮ ಕರ್ಮವನ್ನು ಆಚರಿಸಿದಾಗ ಆ ಕರ್ಮಕ್ಕೆ ಸಾತ್ವಿಕವಾದ ಫಲ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ಅವನು ಉತ್ತಮವಾಗಿರ್ತಕ್ಕಂತಹ ಕರ್ಮಗಳನ್ನು ಆಚರಿಸಿದರೆ ಅವನಿಗೆ ಸಾತ್ವಿಕಂ ನಿರ್ಮಲಂ ಫಲಂ, ಸಾತ್ವಿಕವಾದ ನಿರ್ಮಲವಾದ ಫಲ ಅಂದರೆ ದುಃಖದ ಲೇಷವಿಲ್ಲದಂತಹ ಫಲ ಸಿಗತ್ತೆ. ರಜಸಸ್ತು ಫಲಂ, ರಜಸಸ್ತು ಇನ್ನು ರಜೋಗುಣ, ಆ ರಜೋಕರ್ಮಕ್ಕೆ ಅನುಗುಣವಾಗಿ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ಉತ್ತಮವಾದ ಕರ್ಮವನ್ನು ಆಚರಿಸಿದರೆ ದುಃಖದ ಲೇಷವಿಲ್ಲದ ಫಲ. ರಾಜಸ ಕುಲದಲ್ಲಿ ಹುಟ್ಟಿದರೆ ರಜೋಗುಣದ ಪರಿಣಾಮವಾಗಿ ಕರ್ಮಯೋಗಿಗಳ ಕಾಮ್ಯಕರ್ಮಿಗಳ ಕುಲದಲ್ಲಿ ಹುಟ್ಟಿದರೆ ಅವನೇನು ಮಾಡ್ತಾನೆ, ದುಃಖ ಮಿಶ್ರವಾದ ಸುಖವನ್ನು ಪಡಿತಾನೆ. ರಜಸಸ್ತು ಫಲಂ ದುಃಖಂ, ದುಃಖ ಸಹಿತವಾಗಿರತಕ್ಕಂತಹ ಸುಖವನ್ನು ಪಡಿತಾನೆ. ಇನ್ನು ತಮಸಃ ಅಜ್ಞಾನಂ ಫಲಂ, ಇನ್ನು ತಾಮಸ ಕರ್ಮ, ತನ್ನ ಕರ್ಮಾನುಗುಣವಾಗಿ ಮೃತನಾಗಿರತಕ್ಕಂತಹ ವ್ಯಕ್ತಿ ದೈತ್ಯ ಕುಲದಲ್ಲಿ ಹುಟ್ಟಿದರೆ ಅಜ್ಞಾನ ಹಾಗೂ ಅಜ್ಞಾನ ಕಾರ್ಯ ಅದನ್ನು ಹೊಂತಾನೆ, ಅದು ಅವನ ಫಲ. ಅಜ್ಞಾನ ಅಥವಾ ಅಜ್ಞಾನದ ಕಾರ್ಯವೇ ಅವನಿಗೆ ದೊರೆಯತಕ್ಕಂತಹ ಫಲ. ಇದು ಈ ಶ್ಲೋಕದ ಅರ್ಥ. ಸಾತ್ವಿಕಾದಿ ಕರ್ಮಣಾಂ ಫಲಮಾಹ, ಸಾತ್ವಿಕ ರಾಜಸ ತಾಮಸ ಈ ಕರ್ಮಗಳ ಫಲವನ್ನು ಹೇಳ್ತಾ ಇದ್ದಾರೆ. ಕರ್ಮಣಃ ಇತ್ಯಾದಿ ದ್ವಯೇನ, ಈ ಶ್ಲೋಕ ಹಾಗೂ ಮುಂದಿನ ಶ್ಲೋಕದಿಂದ. ವಿದ್ವತ್ಕುಲ ಪ್ರಸೂತೇನ ಸುಷ್ಠುಕೃತಸ್ಯ ಕರ್ಮಣಃ ಸಾತ್ವಿಕಂ ಫಲಂ ಆಹು. ಯಾರು ಮರಣಿಸುವಾಗ ಸಾತ್ವಿಕ ಗುಣವೃದ್ಧಿಯಾಗಿ ಸತ್ತಿರ್ತಾನೋ ಅವನು ಮುಂದೆ ಒಳ್ಳೆ ಕುಲದಲ್ಲಿ ವಿದ್ವತ್ಕುಲ ಪ್ರಸೂತೇನ, ಒಳ್ಳೆಯ ವಿದ್ವಾಂಸರ ಜ್ಞಾನ ಕುಲದಲ್ಲಿ ಹುಟ್ಟಿ ಅವ ಒಳ್ಳೆಯ ಕರ್ಮಗಳಿಂದ ಮಾಡ್ತಾನೆ. ಸುಷ್ಠುಕೃತಸ್ಯ ಕರ್ಮಣಃ, ಅವನು ಸಾತ್ವಿಕವಾಗಿರ್ತಕ್ಕಂತಹ ಕರ್ಮಗಳನ್ನೇ ಮಾಡ್ತಾನೆ. ಅದರ ಪರಿಣಾಮವಾಗಿ ಸಾತ್ವಿಕವಾಗಿರ್ತಕ್ಕಂತಹ ಫಲ, ನಿರ್ಮಲಂ ಸಾತ್ವಿಕಂ ನಿರ್ಮಲಂ ಫಲಂ, ಸಾತ್ವಿಕವಾದ ನಿರ್ಮಲವಾದ ಅಂದರೆ ದುಃಖರಹಿತವಾದ ಅಂತ ಅರ್ಥ. ದುಃಖಗಂಧಹೀನಂ, ದುಃಖದ ಗಂಧವೇ ಇಲ್ಲ ಅಂತ, ದುಃಖದ ಸ್ಪರ್ಶವೇ ಇಲ್ಲ ಅಂತ ಆ ಫಲವನ್ನು ಹೊಂತಾನೆ. ರಜಸಸ್ತು ಫಲಂ ದುಃಖಂ, ಇನ್ನು ರಜೋಗುಣ ಆಗಿದ್ದರೆ ರಜೋ ಗುಣವಶಾತ್ ಅವನು ಈ ಸಾತ್ವಿಕವಲ್ಲದ ರಾಜಸವಾದ ಕರ್ಮವನ್ನು ಆಚರಿಸಿದರೆ ಅದಕ್ಕೆ ದುಃಖ ಮಿಶ್ರವಾಗಿರತಕ್ಕಂತಹ ಸುಖವನ್ನು ಹೊಂತಾನೆ. ದುಃಖಂ ರಜಸಸ್ತು ಫಲಂ ದುಃಖಂ ಅಂದರೆ ರಜಸಃ ಅಂದರೆ ರಾಜಸ ಕರ್ಮವನ್ನು ಮಾಡ್ತಕ್ಕಂಥವನಿಗೆ ದುಃಖಂ ಅಂದರೆ ದುಃಖ ಮಿಶ್ರವಾಗಿರ್ತಕ್ಕಂಥ ಸುಖ ಅದು ದೊರೆಯುತ್ತದೆ ಅಂತ ಹೇಳ್ತಾರೆ. ಇನ್ನು ತಮಸಸ್ತು ತಾಮಸವಾಗಿರ್ತಕ್ಕಂತಹ ಕರ್ಮವನ್ನು ಮಾಡುವನಾಗಿದ್ದರೆ ಅದರ ಕಾರ್ಯ ಏನು, ಅಜ್ಞಾನ ಕಾರ್ಯ, ಅದುವೇ ಅದರ ಫಲ. ಅಜ್ಞಾನ ಹಾಗೂ ಅದರ ಕಾರ್ಯಗಳು ಅದು ಅದರ ಫಲ.
ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಸತ್ವಾ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಾದಿ ಗುಣಗಳಿಂದ ಏನೇನಾಗತ್ತೆ ಅಂತ ಮತ್ತೆ ವಿವರಿಸ್ತಾ ಇದ್ದಾನೆ. ಸತ್ವಗುಣದಿಂದ ಪರ ಅಪರ ತತ್ವಗಳ ಜ್ಞಾನ ಬರುತ್ತೆ. ಸತ್ವಾ ಸಂಜಾಯತೆ ಜ್ಞಾನಂ. ಜ್ಞಾನ ಯಾವ ಜ್ಞಾನ? ಪರಾಪರ ತತ್ವಗಳ ವಿಷಯಿಕವಾಗಿರತಕ್ಕಂತಹ ಜ್ಞಾನ ಅದು ಬರುತ್ತೆ. ರಜೋಗುಣದಿಂದ ರಜಸೋ ಲೋಭ ಏವಚ. ರಜೋಗುಣದಿಂದ ಏನು ಸಿಗತ್ತೆ? ಲೋಭ ಏವಚ. ಲೋಭ. ಯಾವುದರ ಲೋಭ? ಸ್ವರ್ಗಾದಿ ಸುಖಗಳಲ್ಲಿ ಲೋಭ. ಸ್ವರ್ಗಾದಿ ಸುಖಗಳಲ್ಲಿ ಲೋಭ ಉಂಟಾಗತ್ತೆ. ಪ್ರಮಾದ ಮೋಹವು ತಮಸಃ. ಇನ್ನು ತಮೋಗುಣದಿಂದ ಪ್ರಮಾದ ಮತ್ತು ಮೋಹ. ಪ್ರಮಾದ ಅಂದರೆ ಅಧರ್ಮ ಬುದ್ಧಿ, ಮೋಹ ಅಂದರೆ ವಿಪರೀತ ಬುದ್ಧಿ, ವಿಪರೀತ ಜ್ಞಾನ. ಅಧರ್ಮ ಬುದ್ಧಿ, ವಿಪರೀತ ಜ್ಞಾನ ಇವುಗಳು ತಾಮಸ ಗುಣದಿಂದ ಉಂಟಾಗುವಂಥದ್ದು. ಮತ್ತು ಅಜ್ಞಾನಮೇವಚ, ಅಜ್ಞಾನವು ಕೂಡ ಉಂಟಾಗುತ್ತೆ. ಹೀಗೆ ಸತ್ವಗುಣದಿಂದ ಪರಾಪರ ತತ್ವಗಳ ಜ್ಞಾನ, ರಜೋಗುಣದಿಂದ ಸ್ವರ್ಗಾದಿ ಸುಖಗಳಲ್ಲಿ ಲೋಭ, ತಮೋಗುಣದಿಂದ ಅಧರ್ಮ ಬುದ್ಧಿ ಹಾಗೂ ವಿಪರೀತ ಜ್ಞಾನ ಇವುಗಳು ಉಂಟಾಗ್ತವೆ ಅಂತ ಸತ್ವಾದಿ ಗುಣಗಳ ಫಲವನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದ. ನಿರ್ಮಲತ್ವಾದಿ ಫಲಂಚ ಕಿಂ ಇತ್ಯತಃ ವಿವಿಚ್ಯಾಹ. ನಿರ್ಮಲತ್ವಾದಿ ಫಲ, ನೈರ್ಮಲ್ಯಾದಿ ಫಲ ಏನದು? ಅದನ್ನು ಬಿಡಿಸಿ, ಹಿಂದೆ ಹೇಳಿದ್ದನ್ನೇ ಬಿಡಿಸಿ ಹೇಳಿದ್ದು ಈ ಶ್ಲೋಕದಲ್ಲಿ. ಸತ್ವಂ ಇತ್ಯಾದಿ ಶ್ಲೋಕದಿಂದ. ಜ್ಞಾನಂ, ಯಾವ ಜ್ಞಾನ? ಪರಾಪರ ತತ್ವ ವಿಷಯಕವಾಗಿರತಕ್ಕಂತಹ ಜ್ಞಾನ. ಪರಾಪರ ತತ್ವ ವಿಷಯಂ. ಲೋಭ ಸ್ವರ್ಗಾದಿ ವಿಷಯಾಸಕ್ತಿ. ಲೋಭ ಸ್ವರ್ಗಾದಿ ವಿಷಯಗಳಲ್ಲಿ ಆಸಕ್ತಿ. ಅವುಗಳು ಭವತಃ ಏವ, ಹಾಗೆ ಆಗ್ತವೆ ಅಂತ ಅನ್ವಯ. ಅಜ್ಞಾನವು ಕೂಡ ಉಂಟಾಗತ್ತೆ. ಭವತಃ ಹಾಗೆ ಆಗುತ್ತವೆ. ಅಜ್ಞಾನಮೇವಚ, ಅಜ್ಞಾನವೂ ಕೂಡ ಉಂಟಾಗತ್ತೆ ಅಂತಿಷ್ಟು ಈ ಶ್ಲೋಕದ ಅರ್ಥ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸತ್ವರಜಸ್ತಮೋ ಗುಣಗಳಿಂದ ಯಾವ್ಯಾವ ಲೋಕಗಳನ್ನು ಹೊಂದ್ತಾರೆ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸತ್ವಾದಿ ಗುಣಗಳ ಫಲ ಹೇಳಿದ್ದು. ಸತ್ವಾದಿ ಗುಣಗಳು ಹೆಚ್ಚಾದಾಗ ಮೃತರಾದರೆ ಅವರ ಗತಿಭೇದವನ್ನು ಮೊದಲು ಹೇಳಿದ್ದು. ಆಮೇಲೆ ಸತ್ವಾದಿ ಗುಣಗಳ ಫಲ ಹೇಳಿದ್ದು. ಈಗ ಹೇಳ್ತಾ ಇರೋದು ಆ ಸತ್ವಾದಿ ಗುಣಗಳಿಂದ ಅವರಿಗೆ ಯಾವ್ಯಾವ ಲೋಕ ಪ್ರಾಪ್ತವಾಗತ್ತೆ ಅದನ್ನು ಹೇಳ್ತಾ ಇರೋದು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ, ಸಾತ್ವಿಕರು ಅವರು ತಾವು ಗಳಿಸತಕ್ಕಂತಹ ಜ್ಞಾನದಿಂದ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಜನೋಲೋಕ ಮೊದಲಾದ ಲೋಕಗಳನ್ನು ಹೊಂದ್ತಾರೆ. ರಾಜಸರು ಅವರು ಕಾಮ್ಯಕರ್ಮವನ್ನು ಮಾಡಿದ್ದರಿಂದ ಅವರು ಸ್ವರ್ಗಾದಿಗಳನ್ನು ಹೊಂದ್ತಾರೆ. ಇನ್ನು ನೀಚರು ಅಂದರೆ ತಮೋಗುಣ ಇರತಕ್ಕಂಥವರು, ತಮೋಗುಣದ ಪರಿಣಾಮವಾಗಿರ್ತಕ್ಕಂತಹ ಅಜ್ಞಾನವನ್ನು ಹೊಂದಿರತಕ್ಕಂತಹ ಆ ತಾಮಸರು ಎಲ್ಲಿ ಹೋಗ್ತಾರೆ ಅಂದರೆ ಅಧೋಗಚ್ಚಂತಿ ತಾಮಸಾಹ, ಅವರು ನರಕಕ್ಕೆ ಹೋಗ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನಲೋಭ ಪ್ರಮಾದಾದೇಹೇ ಸತ್ವಾದಿಗುಣೇಭ್ಯಃ ಸಾಕ್ಷಾಜ್ಜನ್ಯತ್ವೇಪಿ ತಸ್ಯ ಸ್ವರೂಪತಃ ಅಫಲತ್ವಾತ್ ತಜ್ಜನ್ಯ ಫಲಾನ್ಯಾಹ ಊರ್ಧ್ವಮಿತಿ. ಜ್ಞಾನಲೋಭ ಪ್ರಮಾದಾದೇಹೇ, ಜ್ಞಾನಲೋಭ ಪ್ರಮಾದಾದಿಗಳು ಸತ್ವಾದಿ ಗುಣೇಭ್ಯ, ಸತ್ವಾದಿ ಗುಣಗಳಿಂದಲೇ ನೇರವಾಗಿ ಉಂಟಾಗ್ತಾ ಇದೆ ಅಂತಾದರೂ ಅವು ತಸ್ಯ ಸ್ವರೂಪತಃ ಅಫಲತ್ವಾತ್, ಅವು ಸ್ವಾಭಾವಿಕವಾಗಿ ಸ್ವರೂಪತಃ ಅವು ಫಲಗಳಲ್ಲ, ಫಲಸ್ವರೂಪಗಳಲ್ಲವು. ಆದ್ದರಿಂದ ಆ ಗುಣಗಳಿಂದ ಉಂಟಾಗ್ತಕ್ಕಂತಹ ಫಲ ಏನು ಅದನ್ನು ಹೇಳಿಕ್ಕೆ ಹೊರಟಿದ್ದಾನೆ ಇಲ್ಲಿ. ಊರ್ಧ್ವಮಿತಿ ಅಂತ. ಜ್ಞಾನಲೋಭ ಪ್ರಮಾದಾದೇಹೇ, ಜ್ಞಾನಲೋಭ ಪ್ರಮಾದಾದಿಗಳು ಸತ್ವಾದಿ ಗುಣೇಭ್ಯ, ಸತ್ವಾದಿ ಗುಣಗಳಿಂದಲೇ ಸಾಕ್ಷಾಜ್ಜನ್ಯತ್ವೇಪಿ ನೇರವಾಗಿ ಉಂಟಾಗುತ್ತವೆ. ಆದರೂ ಅವುಗಳು ಜ್ಞಾನಲೋಪ ಪ್ರಮಾದಾದಿಗಳು ಫಲಸ್ವರೂಪಗಳಲ್ಲ. ತಸ್ಯ ಸ್ವರೂಪತಃ ಅಫಲತ್ವ, ಅದು ಫಲ ಅಲ್ಲ, ಅದು ಪ್ರಯೋಜನ ಅಲ್ಲ. ಅದು
ಅಫಲತ್ವಾತ್ ತಜ್ಜನ್ಯ ಫಲಾನ್ಯಾಹ. ಆ ಸತ್ವಾದಿ ಗುಣಗಳ ಫಲ ಏನು ಅದನ್ನು ಹೇಳಿಕೊಟ್ಟಿದ್ದಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಸತ್ವಸ್ಥಾಹ ಅಂದರೆ ಸಾತ್ವಿಕರು. ಅವರು ಊರ್ಧ್ವಂ ಗಚ್ಚಂತಿ, ಸತ್ವಗುಣದಿಂದ ಗಳಿಸ್ತಕ್ಕಂತಹ ಜ್ಞಾನದಿಂದ ಅವರೇನು ಮಾಡ್ತಾರೆ, ಊರ್ಧ್ವಂ ಗಚ್ಚಂತಿ, ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಜನೋಲೋಕ ಮೊದಲಾದ ಲೋಕಗಳನ್ನು ಕುರಿತು ಹೋಗ್ತಾರೆ. ರಾಜಸರು ಕಾಮ್ಯಕರ್ಮಿಣಃ ಮಧ್ಯೆ ಸ್ವರ್ಗಾದೋ ತಿಷ್ಠಂತಿ. ಕಾಮ್ಯಕರ್ಮಿಗಳು ಅವರು ಜನೋಲೋಕಕ್ಕೆ ಹೋಗೋದಿಲ್ಲ, ಅದಕ್ಕಿಂತ ಮೊದಲೇ ಸಿಗ್ತಕ್ಕಂತಹ ಸ್ವರ್ಗದಲ್ಲಿ ಇದು ಬಿಡ್ತಾರೆ. ಇನ್ನು ಜಗನ್ಯ ಗುಣ ತಮಃ ತದ್ವತಿ ತತ್ಪರಿಣಾಮ ಅಜ್ಞಾನಂ ತನ್ನಿಷ್ಠಾಃ ತದ್ವಂತಃ ಇತ್ಯರ್ಥಃ. ಜಘನ್ಯ ಗುಣವೃತ್ತಿಸ್ಥಾಹ ಅನ್ನೋ ಅರ್ಥ ಬರೀತಿದ್ದಾರೆ. ಜಘನ್ಯ ಗುಣ, ಜಘನ್ಯ ಗುಣ ಅಂದರೆ ತಮೋ ಗುಣ ಅಂತ ಅರ್ಥ. ಜಘನ್ಯ ಗುಣ, ಜಘನ್ಯ ಅಂದರೆ ನೀಚ ಅಂತ ಅರ್ಥ. ನೀಚವಾಗಿರತಕ್ಕಂಥ ಗುಣ ಅಂದರೆ ತಮೋಗುಣ. ಆ ತಮೋಗುಣದ ವೃತ್ತಿ, ಅದರ ಪರಿಣಾಮ ಅದು ಯಾವುದು, ಅಜ್ಞಾನ. ಆ ಅಜ್ಞಾನ ಸ್ಥಾಹ, ಆ ಒಂದು ಅಜ್ಞಾನದಲ್ಲಿ ಇರುವವರು, ಆ ವೃತ್ತಿ ಸ್ಥಾಹ, ಆ ಅಜ್ಞಾನದಲ್ಲಿ ಇರತಕ್ಕಂಥವರು, ಅರ್ಥಾತ್ ಅಜ್ಞಾನ ಹೊಂದಿರತಕ್ಕಂಥವರು, ಅವರು ಅಧೋಲೋಕಂ ಅಧೋಗಚ್ಚಂತಿ. ಅಂತಹ ತಾಮಸರು ಅಧೋಲೋಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಸತ್ವ ರಜಸ್ಸು ತಮೋ ಗುಣಗಳ ಸ್ವರೂಪ, ಅವುಗಳ ಪರಿಣಾಮ, ಅದರ ಫಲಗಳು, ಇವುಗಳನ್ನು ನಿರೂಪಿಸಿ ಮುಂದೆ ಈ ತ್ರಿಗುಣಗಳ ಈ ಒಂದು ತ್ರಿಗುಣಗಳಿಂದ ನಾವು ಹೇಗೆ ಬಿಡುಗಡೆ ಹೊಂದಬೇಕು ಆ ವಿಚಾರವನ್ನು ಮುಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾನೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.